ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿಎಂ ತವರು ಜಿಲ್ಲೆಯಲ್ಲಿ ಕೇಂದ್ರ ಸಚಿವ HDK ಅಬ್ಬರ. ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ದಳಪತಿಗಳು ಅಬ್ಬರಿಸಿದ್ದಾರೆ. ಗುರುವಪೇಟವನ್ನ ತೊಟ್ಟು ದಳಪತಿಗಳು ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿದ್ದಾರೆ. ಮುಂಬರುವಂತಹ ಚುನಾವಣೆಗಳಲ್ಲಿ ಶತಾಯಗತಾಯ ಗೆಲ್ಲೇಬೇಕು, ಈ ಬಾರಿ ಒಂದು ಮ್ಯಾಜಿಕ್ ಮಾಡಬೇಕು ಅಂತೇಳಿ JDS ಪಕ್ಷ ಈಗಲಿಂದಲೇ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಅದರ ಪ್ರಕಾರ ಸಿಎಂ ತವರು ಜಿಲ್ಲೆಯಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಅಬ್ಬರಿಸಿದ್ದಾರೆ. ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕುರುಬಪೇಟವನ್ನ ತೊಟ್ಟು ದಳಪತಿಗಳು ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ಕುರುಬ ಸಮುದಾಯವನ್ನ ಯಾರೂ ಗುತ್ತಿಗೆ ಪಡೆದಿಲ್ಲ. ಜನತಾದಳ ಕುರುಬ ಸಮುದಾಯದೊಂದಿಗೆ ಸದಾ ಇರುತ್ತೆ, ಕುರುಬರೊಂದಿಗೆ JDS ಅಂತ ಹೇಳಿ HDK ಅವರು ಒಂದು ಸಂದೇಶ ಪಾಸ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೆಸರನ್ನ ಹೇಳದೆ ಒಂದು ರೀತಿ ಟಾಂಟ್ ಮಾಡಿದ್ದಾರೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು. ಹರೀಶ್ ಅವರಿಗೆ ಮತ್ತು ಸಾರಾ ಮಹೇಶ್ ಅವರಿಗೆ, ಅಶ್ವಿನ್ ಅವರಿಗೆ, ಮಂಜೇಗೌಡರಿಗೆ ಹಾಗೂ ಎಲ್ಲ ನಮ್ಮ ನಾಯಕರುಗಳಿಗೆ ಇವತ್ತಿನ ಈ ಸಭೆಯನ್ನು ಮಾಡಿ ಅಂತಕ್ಕಂಥ ಒಂದು ತೀರ್ಮಾನ ಅವರೇನು ಮಾಡಿದ್ರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದು ಯಾರ ವಿರುದ್ಧವಾಗಿ ಈ ಒಂದು ಸಭೆಯನ್ನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈ ಕಾರ್ಯಕ್ರಮ ಅಲ್ಲ. ಇವತ್ತು ಈ ರಾಜ್ಯದಲ್ಲಿ ಕಳೆದ 3 ವರ್ಷದಿಂದ ಆಡಳಿತವನ್ನೇ ನಡೆಸ್ತಾ ಇದ್ದಾರೆ. ನನಗೆ ಪ್ರಥಮವಾಗಿ ನನಗೆ 2006-7 ಯಾವ ಒಂದು ಚುನಾವಣೆಯನ್ನು ನಡೆಸಬೇಕಾದರೆ ಕೆಲವು ಹಳ್ಳಿಗಳಿಗೆ ನಾನು ಭೇಟಿ ಕೊಡಲಿಕ್ಕೆ ಆಗಿರಲಿಲ್ಲ. ಆದರೆ ಇವತ್ತು ನಮ್ಮ ಕುರುಬ ಸಮಾಜದ ಹಲವಾರು ಮುಖಂಡರುಗಳು ವೇದಿಕೆ ಮೇಲೆ ನಿಂತಿದ್ದಾರೆ. ಇಲ್ಲ, ನಮ್ಮಲ್ಲಿ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೇವೆ. ಈಗ ಇವತ್ತು ಈ ಸಂಕೇತ ಇಲ್ಲೇ ನನಗೆ ನಾನು ಯಾವುದೇ ಸಭೆಯಲ್ಲಿ ಯಾವುದೇ ರೀತಿಯ ಒಂದು ತಲೆಗೆ ರುಮಾಲುಗಳನ್ನು ಕಟ್ತಕ್ಕಂಥದ್ದಕ್ಕೆ ಸ್ವಲ್ಪ ಹಿಂಜರಿತೀನಿ. ಆದರೆ ಇವತ್ತು ನಿಮ್ಮ ಮುಂದೆ ಈ ರುಮಾಲನ್ನು ಕಟ್ಟಿಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು ಈ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ನಾಡಿನ ಕುರುಬ ಸಮಾಜ ಹಾಲು ಮತಸ್ಥರಿಗೆ ಒಂದು ಸಂದೇಶವನ್ನು, ಜನತಾದಳ ಯಾರಿಗೆ ಒಬ್ಬರಿಗೆ ನೀವು ಗುತ್ತಿಗೆಯನ್ನು ಕೊಟ್ಟಿಲ್ಲ, ನೀವು ಕುರುಬ ಸಮಾಜದವರು, ಜನತಾದಳದ ಪರವಾಗೂ ನಾವು ಇದ್ದೇವೆ, ಜನತಾದಳವು ಕುರುಬ ಸಮಾಜದ ಪರವಾಗಿ ಇದ್ದೇವೆ ಅಂತಕ್ಕಂಥ ಒಂದು ಸಂದೇಶ ಕೊಡಲಿಕ್ಕೆ ನಮ್ಮ ನಾಯಕರುಗಳು ಇವತ್ತೇನು ಕುರುಬ ಸಮಾಜದ ಯುವಕರು ಈ ಒಂದು ರುಮಾಲನ್ನು ಹಾಕಲೇಬೇಕು ಅಂತ ಹಾಕ್ಸಿದ್ದಾರೆ. ಇದು ನಾಡಿನ ಹಾಲು ಮತಸ್ಥರು ಕುರುಬ ಸಮಾಜಕ್ಕೆ ಸಂದೇಶ ಕೊಡಲಿಕ್ಕೋಸ್ಕರವಾಗಿ ಈ ರುಮಾಲನ್ನು ತೊಟ್ಟಿದ್ದೇನೆ. ಈಗ